ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಈ ಒಂದು ಯೂಟ್ಯೂಬ್ನ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಯಾವ ರೀತಿಯ ನೀರಾವರಿ ಪದ್ಧತಿಯನ್ನು ಅನುಸರಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಭಾಳಷ್ಟು ಜನ ರೈತ ಬಾಂಧವರು ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಅವರು ನೀರಾವರಿ ಪದ್ಧತಿ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀರಾ. ಅದರಂತೆ ನಿಮ್ಮ ಒಂದು ಕೋರಿಕೆಯಂತೆ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿ, ಜೊತೆಗೆ ಇತರೆ ರೈತರೊಂದಿಗೆ ಈ ಮಾಹಿತಿಯನ್ನು ನಾವು ಹಂಚ್ಕೋಬೇಕು. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನೀರು ಎಲ್ಲ ಒಂದು ಸಕಲ ಜೀವರಾಶಿಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು. ಅದಕ್ಕೆ ಅಡಿಕೆ ಹೊರತೇನಲ್ಲ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂತ ಹೇಳಿದ್ರೆ, ನೀರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ಅಡಿಕೆ ಬೆಳೆಯ ಇಳುವರಿನಲ್ಲಿ ಅದು ವಹಿಸ್ತದೆ. ಯಾಕೆಂತೇಳಿದ್ರೆ ಕೆಲವು ಕಡೆ ನೀರು ಹೆಚ್ಚಾದ ಸಂದರ್ಭದಲ್ಲೂ ಸಹ ಅಡಿಕೆ ಇಳುವರಿ ಕಡಿಮೆ ಆಗಿರೋದನ್ನು ನೋಡಿದ್ದೇವೆ. ನೀರು ಕಡಿಮೆ ಆದಂಥ ಸಂದರ್ಭದಲ್ಲೂ ಸಹ ಈ ಒಂದು ಇಳುವರಿ ಕುಂಠಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ನಾವು ಯಾವ ಪದ್ಧತಿನಲ್ಲಿ ನಾವು ನೀರಾವರಿ ಮಾಡಿದ್ರೆ ಅಡಿಕೆಯಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಾವು ಪಡಿಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಡಿಕೆಯಲ್ಲಿ ನೀರಾವರಿಯಲ್ಲಿ ಗಮನಿಸಬೇಕಾಗಿರೋ ಅಂಶಗಳು ಏನಪ್ಪ ಅಂತಂದರೆ, ಮೊದಲನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವ ಮಣ್ಣಿನಲ್ಲಿ ನಾವು ಅಡಿಕೆಯನ್ನು ಬೆಳೀತಾ ಇದ್ದೀವಿ ಅಂದರೆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಆ ಒಂದು ಅಡಿಕೆ ಬೆಳೆಯ ನೀರಿನ ನಿರ್ಧಾರವನ್ನು ನಾವು ಮಾಡಬೇಕಾಗತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಹವಾಮಾನ ಅಂತ ಹೇಳಿದ್ರೆ, ನಾವು ಯಾವ ಒಂದು ಸಂದರ್ಭದಲ್ಲಿ ನಾವು ಮುಂಗಾರಿನಲ್ಲಿ ಕೊಡ್ತೀವೋ, ಚಳಿಗಾಲದಲ್ಲಿ ಎಷ್ಟು ನೀರು ಕೊಡಬೇಕು, ಬೇಸಿಗೆ ಸಮಯದಲ್ಲಿ ಎಷ್ಟು ನೀರು ಕೊಡಬೇಕು. ಸೊ ಈ ಸಂದರ್ಭಗಳನ್ನು ಅನುಸರಿಸಿನೂ ಸಹ ನಮಗೆ ನೀರಿನ ಲಭ್ಯತೆ ಒಂದು ಇದಾಗುತ್ತೆ. ಮೂರನೇದೇನಪ್ಪ ಅಂತಂದರೆ, ನಮಗೆ ಆ ಗಿಡಗಳ ವಯಸ್ಸಿನ ಅನುಗುಣವಾಗಿ, ವಯಸ್ಸು ಅಂದರೆ ಅದು ಸಣ್ಣ ಗಿಡಗಳಿಗಾದರೆ ನಾವು ಎಷ್ಟು ನೀರನ್ನು ಕೊಡಬೇಕು, ಮಧ್ಯಮ ವಯಸ್ಸಿನ ಗಿಡಗಳಿಗಾದರೆ ನಾವು ಎಷ್ಟು ನೀರು ಕೊಡಬೇಕು, ಮತ್ತು ಇನ್ನೂ ಸ್ವಲ್ಪ ದೊಡ್ಡ ಗಿಡಗಳಿಗಾದರೆ ನಾವು ಎಷ್ಟು ನೀರನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ಅಡಿಕೆ ತೋಟಗಳಿಗೆ ನೀರನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವುವು ಅಂತಂದರೆ ಇವೇ ಮೂರು: ಮಣ್ಣಿನ ಗುಣಧರ್ಮ, ಎರಡನೇದು ಹವಾಮಾನ, ಮೂರನೇದು ವಯಸ್ಸು. ಮಣ್ಣಿನ ಗುಣಧರ್ಮ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಏನಾಗುತ್ತಪ್ಪ ಅಂದರೆ, ನಾವು ಬೇರೆ ಬೇರೆ ರೀತಿಯ ಮಣ್ಣನ್ನು ನಾವು ನೋಡ್ತೇವೆ. ಒಂದು ಮರಳು ಮಿಶ್ರಿತ ಮಣ್ಣನ್ನು ನೋಡ್ತೇವೆ, ಅದು ಕೆಂಪು ಮಿಶ್ರಿತ ಗೋಡು ಮಣ್ಣನ್ನು ನೋಡ್ತೇವೆ, ಮತ್ತು ಕಪ್ಪು ಮಣ್ಣನ್ನು ನಾವು ನೋಡ್ತೇವೆ. ಸೊ ಈ ಸರ್ವೇ ಸಾಮಾನ್ಯವಾಗಿ ಈ ಮೂರು ಮಣ್ಣುಗಳಲ್ಲಿ ನಾವು ಅಡಿಕೆ ಬೆಳೆಯನ್ನು ನಾವು ಬೆಳಿತೇವೆ. ಸೊ ಈ ಮೂರು ಮಣ್ಣುಗಳಲ್ಲೂ ಸಹ ನಮಗೆ ನೀರಿನ ಲಭ್ಯತೆ ಬೇರೆ ಬೇರೆ ರೀತಿಯದ್ದಾಗಿರುತ್ತೆ. ಯಾಕೆ ರೈತರು ನಮಗೆ ಅಡಿಕೆ ಇಳುವರಿನಲ್ಲಿ ಎಡುತ್ತೀವಿ ಅಂತ ಹೇಳಿದ್ರೆ, ಮೂರೂ ಮಣ್ಣುಗಳಿಗೂ ಸಹ ಒಂದೇ ಥರದ ನೀರಾವರಿ ಪದ್ಧತಿಯನ್ನು ನಾವು ಮಾಡೋದರಿಂದ ನಮಗೆ ಇಳುವರಿಯಲ್ಲಿ ಹೊಡೆತ ಬೀಳ್ತದೆ. ಸೊ ಇಲ್ಲಿ ನಾವು ಮಣ್ಣಿನ ಗುಣಧರ್ಮಕ್ಕೆ ತೆಗೆದುಕೊಂಡಾಗ, ಮರಳು ಮಿಶ್ರಿತ ಮಣ್ಣಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀರು ಹೆಚ್ಚಾಗಿ ಬಸಿದು ಹೋಗ್ತಕ್ಕಂಥ ಒಂದು ಗುಣಧರ್ಮ ಇರೋದರಿಂದ ಇಲ್ಲಿ ಕ್ರಮೇಣವಾಗಿ ನೀರನ್ನು ಕೇಳ್ತಾ ಇರುತ್ತೆ. ಅದೇ ರೀತಿ ಕೆಂಪು ಮಣ್ಣಲ್ಲೂ ಸಹ ನಮಗೇನಾಗುತ್ತೆ, ಗುಣಗಳು ಚೆನ್ನಾಗಿರುತ್ತೆ, ಆದರೆ ನೀರು ಹಿಡ್ಕೊಳ್ತಕ್ಕಂಥ ಒಂದು ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿರೋದ್ರಿಂದ ಇದು ಸಹ ನಮಗೆ ಸ್ವಲ್ಪ ಅಂತರದಲ್ಲಿ ನೀರನ್ನು ಕೇಳುತ್ತೆ. ಅದೇ ಕಪ್ಪು ಮಣ್ಣನ್ನು ತೆಗೆದುಕೊಂಡಾಗ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ, ಕಪ್ಪು ಮಣ್ಣಲ್ಲಿ ಅತಿಯಾಗಿ ತೇವಾಂಶವನ್ನು ಹಿಡ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಒಂದು ಕಪ್ಪು ಮಣ್ಣಿಗೆ ಇರೋದ್ರಿಂದ ಇಲ್ಲಿ ನಾವು ಬಹಳ ದಿನಗಳವರೆಗೆ ಅಂತರವನ್ನು ಕಾಯ್ಕೊಂಡು ನಾವು ನೀರನ್ನು ಕೊಡಬೇಕಾಗತ್ತೆ. ಸೊ ಇನ್ನು ಹವಾಮಾನಕ್ಕೆ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಮೋಡ ಮಿಶ್ರಿತ ವಾತಾವರಣ ಇತ್ತು ಅಂತಂದರೆ, ಅಥವಾ ನಮಗೆ ಈ ಮಳೆ ಬರತಕ್ಕಂಥ ವಾತಾವರಣ ಇದ್ದಾಗ, ಅಥವಾ ಉಷ್ಣಾಂಶ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನೀರಿನ ಲಭ್ಯತೆ ಗಿಡ ಸ್ವಲ್ಪ ಕೇಳುತ್ತೆ. ಅದೇ ಉಷ್ಣಾಂಶ ಜಾಸ್ತಿ ಇದ್ದಾಗ ಬೇಸಿಗೆ ತಿಂಗಳುಗಳಲ್ಲಿ ನಮಗೆ ಈ ಒಂದು ನೀರಿನ ಲಭ್ಯತೆ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತದೆ. ಇನ್ನು ವಯಸ್ಸಿಗೆ ಬಂದಾಗ ಏನಾಗುತ್ತೆ ಅಂದರೆ, ಸಣ್ಣ ಗಿಡಗಳಲ್ಲಿ ಅತಿ ಸಣ್ಣ ಗಿಡಗಳಿತ್ತು ಅಂತ ಹೇಳಿದ್ರೆ ನೀರಿನ ಲಭ್ಯತೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಅದೇ ನಮಗೆ ದೊಡ್ಡ ಗಿಡಗಳಾಗಿದ್ದು ಅಂತ ಹೇಳಿದ್ರೆ ಆವಾಗ ನೀರಿನ ಲಭ್ಯತೆ ಸ್ವಲ್ಪ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸೊ ಈ ಮೂರು ಅಂಶಗಳನ್ನು ಆಧರಿಸಿ ನಾವು ಆ ಒಂದು
ಅಡಿಕೆ ತೋಟಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಯಾವ್ಯಾವ ಪದ್ಧತಿನಲ್ಲಿ ನಾವು ನೀರನ್ನು ಅಡಿಕೆ ತೋಟಗಳಿಗೆ ಕೊಡ್ಬೋದು? ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ರೈತರು ಹಾಯಿಸುವ ಪದ್ಧತಿ ಅಂತಂದರೆ ನಾವು ಹಾಯಿ ನೀರಾವರಿ ಅಂಥೇಳಿ ನಾವು ಕರಿತೇವೆ. ಎರಡನೇದು ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀವಿ, ತುಂತುರು ನೀರಾವರಿ. ಮೂರನೇದು ಹನಿ ನೀರಾವರಿ ಪದ್ಧತಿ. ಸೊ ಈ ಮೂರು ವಿಧಗಳಲ್ಲಿ ನೀರಾವರಿಯನ್ನು ನಾವು ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಬಹಳಷ್ಟು ಜನ ಚಾನಲ್ ಇರಿಗೇಷನ್ ಸಿಸ್ಟಮ್ ಇದ್ದಾಗ ಅಥವಾ ಅವಕ್ಕೆ ನೀರು ಸಫಿಷಿಯೆಂಟ್ ಇದ್ದಾಗ ಈ ಹಾಯಿಸುವ ಪದ್ಧತಿಯನ್ನು ಮಾಡ್ತಾರೆ. ಬಟ್ ಆದರೆ ಹಾಯಿಸುವ ಪದ್ಧತಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ತೋಟ ತುಂಬ ಚೆನ್ನಾಗಿ ನೆನೀತದೆ, ಎಲ್ಲ ಬೇರುಗಳಿಗೂ ನೀರು ಹೋಗ್ತದೆ, ಇಲ್ಲ ಅಂತಲ್ಲ. ಆದರೆ ಈ ಹಾಯಿಸುವ ಪದ್ಧತಿನಲ್ಲಿ ಮಣ್ಣಿನ ಗುಣಧರ್ಮದಲ್ಲಿ ನೀರು ಬಸಿಯುವ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬೇರುಗಳಿಗೆ ಶೀತ ಆಗಿಬಿಟ್ಟು ಬೇರುಗಳಲ್ಲಿ ಅದು ಒಂದು ಥರದ ನಮಗೇನಾಗುತ್ತಪ್ಪ ಅಂದರೆ ಆ್ಯಕ್ಟಿವಿಟಿ ಅಂತ ಹೆಂಗೆ ಕರಿತೀವಿ, ಅಂದರೆ ಅದು ಚಲನಗಳು ಏನಿದ್ದಾವೆ, ಮಣ್ಣನ್ನು ಅಥವಾ ಪೋಷಕಾಂಶಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟು ಹಾಯಿ ನೀರು ಪದ್ಧತಿ ನಮಗೆ ಅಷ್ಟೊಂದು ಉಪಯೋಗ ಅಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಇನ್ನು ತುಂತುರು ನೀರಾವರಿ ಪದ್ಧತಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತ ಬಾಂಧವರು ಈ ತುಂತುರು ನೀರಾವರಿ ಪದ್ಧತಿಯನ್ನು ಜಾಸ್ತಿ ಮಾಡ್ತಾಯಿದ್ದಾರೆ. ಇದರ ಒಂದು ಅಡ್ವಾಂಟೇಜಸ್ಸು ಸಹ ಇದೆ, ಉಪಯೋಗವೂ ಇದೆ, ಅನಾನುಕೂಲವೂ ಸಹ ಇದೆ. ಮೊದಲನೇದು ತುಂತುರು ನೀರಾವರಿ ಪದ್ಧತಿ ಎಲ್ಲಿ ನಮಗೆ ಉಪಯೋಗ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಭೂಮಿ ಅಂಡುಲೇಷನ್ ಇದ್ದಾಗ, ಅಂದರೆ ಭೂಮಿ ಎತ್ತರ ಮತ್ತು ದಿಬ್ಬ ಇದ್ದಂಥ ಸಂದರ್ಭದಲ್ಲಿ ನಾವು ಹನಿ ನೀರಾವರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ಗೇಟ್ ವಾಲಿಗೆ ಹೆಚ್ಚಿಗೆ ನೀರು ಹೋಗುತ್ತೆ, ಇನ್ನೊಂದು ಗೇಟ್ ವಾಲಿಗೆ ಕಡಿಮೆ ನೀರು ಹೋಗುತ್ತೆ, ನಾವು ಸರಿ ಪ್ರಮಾಣದಲ್ಲಿ ನೀರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ತುಂತುರು ನೀರಾವರಿ ಪದ್ಧತಿಯನ್ನು ಅನುಸರಿಸಿದ್ದೇ ಆದಲ್ಲಿ ನೀರು ಸಮ ಪ್ರಮಾಣವಾಗಿ ಎಲ್ಲ ಗಿಡಗಳಿಗೂ ಅದು ದೊರಕಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದೇನಪ್ಪ ಅಂತಂದರೆ ತುಂತುರು ನೀರಾವರಿ ಪದ್ಧತಿನಲ್ಲಿ ನಾವು ನೀರು ಗಾಳಿಯಲ್ಲಿ ಹರಡಿಕೊಂಡು ಹೋಗೋದ್ರಿಂದ ನಮಗೆ ಆ ಒಂದು ತೋಟದೊಳಗಿನ ಆಂತರಿಕ ಉಷ್ಣಾಂಶ ಕಡಿಮೆ ಆಗಲಿಕ್ಕೆ ಈ ತುಂತುರು ನೀರಾವರಿ ಪದ್ಧತಿ ನಮಗೆ ಕಡಿಮೆ ಆಗ್ತದೆ, ಅಂದರೆ ಅನುಕೂಲ ಆಗ್ತದೆ. ಜೊತೆಗೆ ಇದರ ಒಂದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಮೇಯ್ನಾಗಿ ತುಂತುರು ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿಗಿಂತ ಹೆಚ್ಚಿನ ನೀರನ್ನು ಬೇಡುತ್ತೆ. ಹಾಗಾಗಿ ಹೆಚ್ಚಿನ ನೀರನ್ನು ಬೇಡೋದ್ರಿಂದ ನಮಗೆ ನೀರು ಜಾಸ್ತಿ ಇದ್ದರೆ ಮಾತ್ರವೇ ನಾವು ಈ ಒಂದು ತುಂತುರು ನೀರಾವರಿ ಪದ್ಧತಿಯನ್ನು ಅನುಸರಿಸಬೇಕು, ಅದರ್ವೈಸ್ ನಮಗೆ ತುಂಬ ಕಷ್ಟ ಆಗುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ತುಂತುರು ನೀರಾವರಿ ಪದ್ಧತಿನಲ್ಲಿ ನಾವು ಸಾಕಷ್ಟು ವಿಧಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೊಸ ವಿಧಾನಗಳನ್ನು ನಾವು ನೋಡಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಮೊದಲು ನಾವು ನೋಡಿದ್ವಿ ದೊಡ್ಡ ಜೆಟ್ ಬಂತು. ದೊಡ್ಡ ಜೆಟ್ಟಲ್ಲಿ ನಮಗೆ ಸುಮಾರು 18 ಅಡಿಯ ಒಂದು ವೃತ್ತಾಕಾರದಲ್ಲಿ ಆ ಒಂದು ಜೆಟ್ಗಳು ನಮಗೆ ನೀರನ್ನು ಒದಗಿಸ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ನೀರು ಯಥೇಚ್ಛವಾಗಿ ಬೀಳೋದ್ರಿಂದ ಅಲ್ಲಿ ಮೇಲ್ಮಣ್ಣು ಏನಿದೆ ಆ ಮೇಲ್ಮಣ್ಣು ಸ್ವಲ್ಪ ಎರೋಜನ್ ಆಗ್ತಕ್ಕಂಥದ್ದು, ಅಂದರೆ ಸವಳಿಕೆ ಆಗ್ತಕ್ಕಂಥದ್ದು, ಅದನ್ನು ನಾವು ಸ್ಪ್ಲ್ಯಾಶ್ ಎರೋಜನ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ, ಅಂದರೆ ಮೇಲ್ಮಣ್ಣು ಸಿಡಿಯುವುದು ಅಂತ ಹೇಳಿ ಕರಿತೇವೆ. ಸೊ ಅದು ಈ ತುಂತುರು ನೀರಾವರಿ ಪದ್ಧತಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿತ್ತು. ಕಾಲಕ್ರಮೇಣವಾಗಿ ಏನಾಯಿತು, ಮಿನಿ ಸ್ಪ್ರಿಂಕ್ಲರ್ಸ್ ಬಂದವು. ಆ ಮಿನಿ ಸ್ಪ್ರಿಂಕ್ಲರ್ಸ್ ಬಂದ ಮೇಲೆ ನಮಗೆ ಸ್ವಲ್ಪ ಈ ಮಣ್ಣು ಸವಕಳಿ ಆಗ್ತಕ್ಕಂಥದ್ದು ಸ್ವಲ್ಪ ನಮಗೆ ಕಡಿಮೆ ಆಯಿತು. ಅದಾದ ನಂತರ ಮುಂದುವರೆದ ಪದ್ಧತಿನಲ್ಲಿ ಇವಾಗ ವಿಂಕ್ಲರ್ ಸಿಸ್ಟಮ್ ಆಫ್ ಇರಿಗೇಷನ್ ಅಂತ ಬಂದಿದೆ. ಅಂದರೆ ನಾವು ಜೆಟ್ ಟೈಪು ಅಥವಾ ಮಂಜಿನ ರೂಪದಲ್ಲಿ ನೀರು ಬೀಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇವೆಲ್ಲ ನಾವು ಈ ತುಂತುರು ನೀರಾವರಿನಲ್ಲಿ ಮಾಡಿಫಿಕೇಷನ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಈ ನೀರಾವರಿನಲ್ಲಿ ಅದೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ, ಅಂದರೆ ನೀರು ಹೆಚ್ಚಿಗೆ ಬೇಕಾಗುತ್ತೆ, ಅದ್ರ ಜೊತೆಗೆ ಅದೇನಾಗುತ್ತೆ, ಆಂತರಿಕ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ, ನೀರು ಜಾಸ್ತಿ ಕೇಳುತ್ತೆ ಮತ್ತು ಮಣ್ಣು ಸವಕಳಿ ಆಗ್ತದೆ. ಇನ್ನು ಹನಿ ನೀರಾವರಿ ಪದ್ಧತಿಗೆ ಬಂದರೆ ಸುಮಾರು ಅಡಿಕೆ ತೋಟಗಳಲ್ಲಿ 90% ತೋಟಗಳಲ್ಲಿ ಈ ಹನಿ ನೀರಾವರಿ ಪದ್ಧತಿಯನ್ನು ನಾವು ಜಾರಿಯನ್ನು ನೋಡಿದ್ದೇವೆ. ಈಗಲೂ ನಾನು ಹೇಳ್ತೀನಿ, ಸ್ಟಿಲ್ ಹನಿ ನೀರಾವರಿ ಪದ್ಧತಿನೇ ನಮಗೆ ಅತ್ಯಂತ ಉತ್ತಮವಾದಂಥ ಒಂದು ನೀರಾವರಿ ಪದ್ಧತಿ ಅಂತ ಹೇಳಿ ನಾವು ಕರಿತೀವಿ. ಯಾಕಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿನಲ್ಲಿ ನಮಗೆ ತುಂತುರು ನೀರಾವರಿ ಹಾಯಿ ನೀರಾವರಿಗೆ ಕಂಪೇರ್ ಮಾಡಿದರೆ 60%ಕ್ಕಿಂತ ಹೆಚ್ಚು ನೀರನ್ನು ಇದರಲ್ಲಿ ನಾವು ಉಳಿಸ್ಬೋದಾಗಿದೆ. ಆಮೇಲೆ ಹನಿ ನೀರಾವರಿ ಪದ್ಧತಿನಲ್ಲಿ ನಮಗೆ ಆ ಒಂದು ಬೇರುಗಳಿಗೆ ಹತ್ರವೇ ಈ ಒಂದು ನೀರು ಹೋಗ್ತಾ ಇರೋದ್ರಿಂದ ಬೇರುಗಳಷ್ಟೇ ನೆನೆಯಲಿಕ್ಕೆ ಅದು ನಮಗೆ ಸಹಾಯ ಆಗ್ತದೆ. ಸೊ ಇದರಿಂದ ನಾವು ನೀರನ್ನು ಉಳಿಸ್ಬೋದಾಗಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಕೊಡಲಿಕ್ಕೆ ಇದು ಅನುಕೂಲ ಆಗುತ್ತೆ.
ಹಾಗಾದರೆ ಈಗ ಹನಿ ನೀರಾವರಿ ಪದ್ಧತಿನಲ್ಲಿ ಬೇರೆ ಬೇರೆ ವಿಧಾನಗಳಿದಾವ, ಅವುಗಳನ್ನು ಅಳವಡಿಸ್ಕೋಬೋದಾ? ಹೌದು, ಹನಿ ನೀರಾವರಿ ಪದ್ಧತಿನಲ್ಲಿ ಈಗ ಸಾಕಷ್ಟು ಮೆಥಡನ್ನು ನಮ್ಮ ರೈತ ಬಾಂಧವರು ಕಂಡುಕೊಂಡಿದ್ದಾರೆ. ಅದರಲ್ಲಿ ಹಳೆಯ ಪದ್ಧತಿಯಂತೆ ನಾವು ಈ ಮೈಕ್ರೋ ಟ್ಯೂಬ್ಗಳನ್ನು ಬಳಸಿ ಈ ಹನಿ ನೀರಾವರಿಯನ್ನು ಮಾಡ್ತಾಯಿದ್ರು. ಆ ಮೈಕ್ರೋ ಟ್ಯೂಬ್ಗಳನ್ನು ಬಳಸಿ ನೀರಾವರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ನೀರಿನ ಒಂದು ಡಿಸ್ಚಾರ್ಜ್ ಅಂತ ಏನು ಕರಿತೀವಿ, ಅಂದರೆ ನೀರು ಹೊರಗೆ ಬರ್ತಕ್ಕಂಥದ್ದು ಸಮ ಪ್ರಮಾಣದಲ್ಲಿ ಎಲ್ಲ ಗಿಡಗಳಿಗೂ ಒಂದೇ ಥರ ಬರೋದಿಲ್ಲ. ಹತ್ತಿರದ ಗಿಡಗಳಿಗೆ ಬೇಗ ಬರ್ತದೆ, ಸ್ವಲ್ಪ ದೂರ ಇದ್ದಂಥ ಗಿಡಗಳಿಗೆ ಸ್ವಲ್ಪ ಕಡಿಮೆ ನೀರು ಹೋಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಗಿಡಗಳಿಗೆ ಒಂದು ನೀರಿನ ಕೊರತೆ ಮಾಡ್ದಂಗೆ ಆಗುತ್ತೆ ಕೊನೆಯ ಗಿಡಗಳಿಗೆ. ಹಾಗಾಗಿ ಅದು ಏನಾಯಿತು, ಚೇಂಜ್ ಆಗಿ ಮತ್ತು ಮೈಕ್ರೋ ಟ್ಯೂಬ್ಸ್ ಅಂತ ಬಂತು. ಆ ಮೈಕ್ರೋ ಟ್ಯೂಬ್ಸ್ ಬಂದಾಗ ಏನಾಯಿತು, ಅದರಲ್ಲಿ ನಮಗೆ ಡ್ರಿಪ್ಪರ್ಸ್ ಅಂತ ಬಂತು. ಮೈಕ್ರೋ ಟ್ಯೂಬ್ಸ್ ಅಂದರೆ ನಾವು ಅದು ಏನು ಆಗಲೇ ಹೇಳಿದ್ನಲ್ಲ ಅದು. ಸೊ ಡ್ರಿಪ್ಪರ್ಸ್ ಅಂತ ಬಂದಾಗ ನಮಗೇನಾಯಿತು ಅಂತ ಹೇಳಿದ್ರೆ, ಆ ಡ್ರಿಪ್ಪರಲ್ಲಿ ನೀರು ಅಲ್ಲಲ್ಲೇ ಜಿನುಗುವ ಹಾಗೆ ಆಯಿತು. ಆ ಜಿನುಗಿದಂಥ ನೀರು ಅಲ್ಲೇ ಸಮ ಪ್ರಮಾಣದಲ್ಲಿ ವೃತ್ತಾಕಾರವಾಗಿ ನೆನೆಯಲಿಕ್ಕೆ ಅದು ಅನುಕೂಲ ಆಯಿತು. ಸೊ ಇವೆರಡೂ ಮೆಥಡನ್ನು ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ಕೊತಾರೆ, ಅದು ನಮಗೆ ಅನುಕೂಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ, ಅಡಿಕೆ ತೋಟಗಳಲ್ಲಿ ಅಡಿಕೆ ಗಿಡಗಳ ಬುಡದಲ್ಲೇ ಡ್ರಿಪ್ಪನ್ನು ಮಾಡೋದನ್ನು ಸಾಕಷ್ಟು ಜನ ರೈತರು ನಾವು ನೋಡಿದ್ದೇವೆ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿ ಬಾರಿ ನಾವು ಹೊಲ ಉಳುಮೆ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಡ್ರಿಪ್ಪನ್ನು ಸುತ್ತಬೇಕು, ಮತ್ತು ಆ ಸಂದರ್ಭದಲ್ಲಿ ಡ್ರಿಪ್ಪರ್ಸ್ ಹಾಳಾಗುತ್ತೆ, ಮತ್ತು ಸುತ್ತುವ ಸಂದರ್ಭದಲ್ಲಿ ಅದು ಕಿತ್ತು ಹೋಗ್ತದೆ, ಮತ್ತು ಸುತ್ತುವ ನಮ್ಮ ಒಂದು ಕೂಲಿ ಕಾರ್ಮಿಕರ ವೆಚ್ಚವೂ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ರೈತ ಬಾಂಧವರು ಏನಪ್ಪ ಅಂತ ಹೇಳಿದ್ರೆ, ಈಗ ಹೊಸ ಒಂದು ವಿಧಾನದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅಡಿಕೆ ಗಿಡದ ಬುಡದಲ್ಲೇ ಸಹ ನಾವು 1/4 ಇಂಚ್ ಪೈಪನ್ನು ಹಾಕಿ, ಆ 1/4 ಇಂಚ್ ಪೈಪಲ್ಲಿ ನಾವು ಒಂದು ಡ್ರಿಪ್ಪರನ್ನು ಮೇಲ್ಗಡೆ ಎತ್ತಿಬಿಟ್ಟು ಅಲ್ಲಿ ನೀರು ಕೊಡ್ತಕ್ಕಂಥದ್ದು. ಸೊ ಇದು ಈ 3 ನೀರಾವರಿ ಪದ್ಧತಿಗಳನ್ನು ರೈತ ಬಾಂಧವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಒಂದು ಉತ್ತಮವಾದಂಥ ಇಳುವರಿ ಬರ್ತಕ್ಕಂಥ ಪದ್ಧತಿ ಯಾವುದಪ್ಪ ಅಂತಂದರೆ ಹನಿ ನೀರಾವರಿ ಪದ್ಧತಿ. ಯಾಕೆಂತ ಹೇಳಿದ್ರೆ, ನಿಮಗೆ ಅಡಿಕೆನಲ್ಲಿ ಒಂದು ನಿಮಗೆ ಗೊತ್ತಿರಲಿ, ಏನಪ್ಪ ಅಂತಂದರೆ, ಭಾಳಷ್ಟು ಜನ ರೈತರು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಏನಪ್ಪ ಅಂದರೆ, ಒಂದು ದಿವಸಕ್ಕೆ ಒಂದು ಅಡಿಕೆ ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ. ಅದು ನಾನು ಮುಂಚೆನೇ ಹೇಳಿದ್ದೇನೆ, ಏನಪ್ಪ ಅಂದರೆ, ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ನಾವು ನೀರಿನ ಲಭ್ಯತೆಯನ್ನು ನಾವು ನೋಡ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೇಳೋದೇನಪ್ಪ ಅಂತಂದರೆ, ನಾವು ಒಂದು ತುಂತುರು ನೀರಾವರಿ ಪದ್ಧತಿ ಇರ್ಬೋದು, ಹನಿ ನೀರಾವರಿ ಪದ್ಧತಿ ಇರ್ಬೋದು. ಹನಿ ನೀರಾವರಿ ಪದ್ಧತಿನಲ್ಲಿ ನಮಗೆ ಮರಳು ಮಿಶ್ರಿತ ಮಣ್ಣಿತ್ತು ಅಂತ ಹೇಳಿದ್ರೆ, ನಮಗೆ ಪ್ರತಿ 5 ರಿಂದ 6 ದಿವಸಗಳಿಗೆ ಒಮ್ಮೆ ನೀರನ್ನು ಕೊಟ್ಟರೆ ಸಾಕಾಗ್ತದೆ. ಅದೇ ನಮಗೆ ಕಪ್ಪು ಭೂಮಿ ಇತ್ತು ಅಂತ ಹೇಳಿದ್ರೆ, ನಮಗೆ ಪ್ರತಿ 12 ರಿಂದ 13 ದಿವಸಗಳಿಗೊಮ್ಮೆ ನೀರನ್ನು ಕೊಟ್ಟರೆ ನಮಗೆ ಸಾಕಾಗ್ತದೆ. ಅದು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥದ್ದು. ಆಮೇಲೆ ಹನಿ ನೀರಾವರಿನಲ್ಲಿ ಡ್ರಿಪ್ಪರನ್ನು ಎಲ್ಲಿ ನಾವು ಇಡ್ತೀವಿ, ಅದು ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ, ನೀರಾವರಿ ಪದ್ಧತಿ ಅನುಸರಿಸಬೇಕಾಗಿ ಇದು ಒಂದು ಭಾಳ ವಿಶೇಷವಾದಂಥ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ, ನಾವು ಸಣ್ಣ ವಯಸ್ಸಿನ ಗಿಡಗಳಿತ್ತು ಅಂತ ಹೇಳಿದ್ರೆ, ಆ ಒಂದು ಗಿಡಗಳ ಬುಡದಲ್ಲಿ ನೀವು ಡ್ರಿಪ್ಪರನ್ನು ಇಟ್ಟರೆ ಅದು ಅನುಕೂಲ ಆಗ್ತದೆ. ಅದೇ ನೀವು ಸ್ವಲ್ಪ 1 ವರ್ಷದಿಂದ 5 ವರ್ಷದ ಒಳಗಿನ ಗಿಡ ಇತ್ತು ಅಂತ ಹೇಳಿದ್ರೆ, ಆವಾಗ ನಾವು ಒಂದು ಅರ್ಧ ಅಡಿ ದೂರದಲ್ಲಿ ನಾವು ಆ ಡ್ರಿಪ್ ವೈರನ್ನು ಇಟ್ಟರೆ ಅಲ್ಲಿ ನಮಗೆ ಬೇರುಗಳು ನೀರನ್ನು ತೆಗೆದುಕೊಳ್ತವೆ. ಇನ್ನು 10 ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಅಡಿಕೆ ತೋಟಗಳಿದ್ದರೆ, ನಾವು 1.5 ಅಡಿ ದೂರದಲ್ಲಿ ನಾವು ನಮ್ಮ ಡ್ರಿಪ್ ವೈರನ್ನು ಇಡಬೇಕು. ಯಾಕೆಂದರೆ ನೀರನ್ನು ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ತಕ್ಕಂಥ ಬೇರುಗಳು 1.5 ಅಡಿ ದೂರದಲ್ಲಿ ಇರೋದರಿಂದ ನಾವು ಅಲ್ಲಿಯೇ ನೀರನ್ನು ಕೊಟ್ಟಾಗ ಅದು ನಮಗೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಬರ್ತಕ್ಕಂಥ ಬೇಸಿಗೆಯಲ್ಲಿ ಈಗ ಏನಪ್ಪ ಅಂತ ಹೇಳಿದ್ರೆ, ನೀರಿನ ನಿರ್ವಹಣೆ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಹಾಗಂತ ನೀರನ್ನು ಹೇಗೆ ಬಿಡಬೇಕಪ್ಪ ಅಂತಂದರೆ, ನೀರನ್ನು ಹಸಿ ಮಾಡಬೇಕು ಮತ್ತು ಅದನ್ನು ಒಣಗಿಸ್ಬೇಕು ಭೂಮಿಯನ್ನು, ಆಮೇಲೆ ಮತ್ತೆ ನೀರನ್ನು ಬಿಡಬೇಕು. ಹಸಿ ಕೂಡಿಸಿದಾಗ ಏನಾಗುತ್ತೆ, ಬೇರುಗಳ ಒಂದು ಚಲನವಲನ ಅಥವಾ ಬೇರುಗಳ ಒಂದು ಕ್ರಿಯಾತ್ಮಕ ಒಂದು ಚಟುವಟಿಕೆಗಳನ್ನು ನಿಲ್ಲಿಸ್ತದೆ. ಅಂಥ ಸಂದರ್ಭದಲ್ಲಿ ಅತಿ ಶೀತ ಆದಂಥ ಸಂದರ್ಭದಲ್ಲಿ ನಮಗೆ ಹರಳುವುದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ರೈತ ಬಾಂಧವರೇ, ನೀರಾವರಿ ಪದ್ಧತಿಯ ಒಂದು ವಿಷಯಕ್ಕೆ ಬಂದಾಗ ದಯವಿಟ್ಟು ನೀವೆಲ್ಲ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಅಡಿಕೆ ಗಿಡಕ್ಕೆ ಎಷ್ಟು ವ್ಯವಸ್ಥಿತವಾಗಿ ನೀರನ್ನು ಕೊಡ್ತೀವಿ, ಕಡಿಮೆ ನೀರಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರಿರ್ಬೋದು, ಅಷ್ಟು ವ್ಯವಸ್ಥಿತವಾಗಿ ಕೊಟ್ಟರೆ ಉತ್ತಮ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಅದು ನಮಗೆ ಸಹಾಯ ಆಗ್ತದೆ. ಹಾಗಂತ ನೀರು ಜಾಸ್ತಿ ಇದೆ ಅಂತ ಹೇಳಿ ನಾವು ಬರೀ ನೀರು ಜಾಸ್ತಿನೇ ಕೊಡ್ತಾ ಹೋದರೆ ಏನಾಗುತ್ತೆ, ಯಾವ ಕಾರಣಕ್ಕೂ ನಮ್ಮ ಪೋಷಕಾಂಶಗಳನ್ನು ಬೇರುಗಳು ಹೀರ್ಕೊಳ್ಳೋದಿಲ್ಲ, ನಮಗೆ ಇಳುವರಿಯ ಮೇಲೆ ಅದು ಖಂಡಿತ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಈ ಒಂದು ದೃಷ್ಟಿಯಿಂದ ನೀರಾವರಿ ಪದ್ಧತಿನಲ್ಲಿ ದಯವಿಟ್ಟು ರೈತ ಬಾಂಧವರು ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡಿ
ಜೊತೆಗೆ ನಮಗೆ ಉತ್ತಮವಾಗಿ ಏನಪ್ಪ ಅಂತ ಹೇಳಿದರೆ ನೀರಿನ ಒಂದು ಗುಣಮಟ್ಟವೂ ಸಹ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ನಮಗೆ ಕೆಲವು ರೈತರು ಏನು ಕ್ವಶನ್ ಕೇಳ್ತಾರೆ ಅಂದರೆ, ಸರ್ ಚಾನಲ್ ನೀರು ಬಿಟ್ಟರೆ ಅನುಕೂಲನೋ ಅಥವಾ ನಮಗೆ ಬೋರ್ವೆಲ್ ನೀರನ್ನೇ ಬಳಕೆ ಮಾಡ್ಬೋದು. ಇನ್ನೂ ಕೆಲವು ರೈತರು, ಸರ್ ನಾನು ಚಾನಲ್ ನೀರು ಯಾವ್ದು ಕಾರಣಕ್ಕೂ ಬಿಡೋದಿಲ್ಲ, ಅದರಲ್ಲಿ ತುಂಬ ಶೀತ ಆಗುತ್ತೆ ತೋಟಗಳಿಗೆ, ಹಾಗಾಗಿ ಚಾನಲ್ ನೀರು ಬಿಡೋದಿಲ್ಲ, ಬರೀ ಬೋರ್ ನೀರಲ್ಲೇ ನಾನು ತೋಟ ಮೇಂಟೈನ್ ಮಾಡ್ತೀನಿ ಅಂತ. ಬಟ್ ಆದರೆ ನೀರಿನ ಗುಣಮಟ್ಟದಲ್ಲಿ ನಾವು ನೋಡಬೇಕಾಗಿರೋ ಪ್ರಮುಖ 2 ಅಂಶಗಳು ಏನಪ್ಪ ಅಂತ ಹೇಳಿದರೆ, ನೀರಿನ ರಸಸಾರ ಮತ್ತು ನೀರಿನಲ್ಲಿರ್ತಕ್ಕಂಥ ಲವಣಾಂಶ. ಸೊ ಯಾವಾಗಲೂ ಸಹ ನಾವು ಬೋರನ್ನು ಹೊಸದಾಗಿ ಹೊಡೆದಾಗ ಅಥವಾ ಬೋರ್ವೆಲ್ಲನ್ನು ನಾವು ಬಿಟ್ಟಂಥ ಸಂದರ್ಭದಲ್ಲಿ ನಾವು ನೀರನ್ನು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಆ ನೀರನ್ನು ಪರೀಕ್ಷೆ ಮಾಡಿಸಿದಾಗ ಆ ಒಂದು pH ಅಂತ ಏನು ಕರಿತೀವಿ, ಅಂದರೆ ನಾವು ಏನು ರಸಸಾರ ಅಂತ ಏನು ಕರಿತೀವಿ, ಇದು 7ರಿಂದ 7.5 ಇತ್ತು ಅಂತಂದರೆ ಇದು ನಮಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ರಸಸಾರ. ಇದರಲ್ಲಿ ಎಲ್ಲ ಪೋಷಕಾಂಶಗಳು ಒಂದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ಇದಕ್ಕೆ ಗಿಡಗಳಿಗೆ ಸಿಗ್ತವೆ. ಅದೇ ನಾವು ಲವಣಾಂಶ ಅಂತ ಏನು ಕರೆದ್ವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ, ಇದು ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕು. ಡೆಸಿಸೈಮನ್ ಪರ್ ಮೀಟರ್ ಅಂತ ಹೇಳ್ತೀವಿ. ಸೊ ಅದು 1ಕ್ಕಿಂತ ಕಡಿಮೆ ಇರಬೇಕು. ಆವಾಗ ನಮಗೆ ಉಪ್ಪಿನ ಅಂಶ ಜಾಸ್ತಿ ಇರೋದಿಲ್ಲ. ಕೆಲವು ತೋಟಗಳಲ್ಲಿ ರೈತರು ಕೇಳ್ತಾರೆ, ಸರ್ ನಾನು ನೀರು ಜಾಸ್ತಿ ಬಿಟ್ಟ ತಕ್ಷಣ ನಮ್ಮ ತೋಟದಲ್ಲಿ ಬೆಳ್ಳಗಾಗುತ್ತೆ, ಒಂಥರ ಉಪ್ಪಾಗುತ್ತೆ ಅಂದಾಗ ನಿಮ್ಮ ನೀರಿನಲ್ಲಿ ಲವಣಾಂಶ ಜಾಸ್ತಿ ಇದೆ, ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೀರಿನ ಗುಣಧರ್ಮನೂ ಸಹ ನಮಗೆ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಇರ್ತದೆ. ಸೊ ಹಾಗಾಗಿ ಉತ್ತಮ ಗುಣಧರ್ಮ ಇರತಕ್ಕಂಥ ನೀರನ್ನು ಬಿಟ್ಟರೆ ಉತ್ತಮವಾದಂಥ ಫಸಲು ಬರಲಿಕ್ಕೂ ಸಹ ನಮಗೆ ಅದು ಅನುಕೂಲ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನೀರಿನ ಬಗ್ಗೆ ಇರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇರೆ ಯಾವುದ್ರ ಬಗ್ಗೆನಾದರೂ ತಮಗೆ ಬೇಕಾದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಏನು ಬೇಕೋ ಅನ್ನೋದನ್ನು ತಿಳಿಸಿದರೆ ಖಂಡಿತ ಮುಂದಿನ ಎಪಿಸೋಡ್ನಲ್ಲಿ ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇತರೆ ರೈತರೊಂದಿಗೆ ನೀವು ಹಂಚಿಕೊಳ್ಳಿ ಅಂತ ಹೇಳಿ ನನ್ನ ಈ ಒಂದು ಸಣ್ಣ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.